ನಮಸ್ಕಾರ ಎಲ್ರಿಗೂ ಸಿಂಪಲ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ, ಸೂಪ್ ಹಾಗೂ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಮೊದಲನೇದಾಗಿ ಒಂದು ಪ್ಲೇಟ್ ಆಗೋಷ್ಟು ಸೊಪ್ಪನ್ನು ತೊಳೆದು ಇಟ್ಕೊಳ್ಳಿ. ಒಂದು ಕಡಾಯಿ ಇಟ್ಟು 2 ದೊಡ್ಡ ಗ್ಲಾಸ್ ನೀರನ್ನು ಕಡಾಯಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾವೇನೇ ಮಾಡ್ಕೊಳ್ಳಿದ್ರು ಮೊದಲು ಸೊಪ್ಪನ್ನು ಬೇಯಿಸ್ಕೋಬೇಕು. ಅರೆ ಚಟ್ನಿ ಪುಡಿಗೆ ಮಾತ್ರ ಸ್ವಲ್ಪ ಹಸಿ ಸೊಪ್ಪನ್ನು ಹಾಗೆ ಎತ್ತಿಟ್ಕೊಂಡಿರಿ. ನೋಡಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಸೊಪ್ಪನ್ನ ಬೇಯಿಸ್ಬೇಕಾದ್ರೆ ಯಾವುದೇ ಪ್ಲೇಟನ್ನು ಮುಚ್ಚಿ ಬೇಯಿಸಬೇಡಿ, ಹೀಗೆ ಓಪನ್ ಆಗೇ ಬೇಯಿಸಬೇಕು. ಮುಚ್ಚಿ ಬೇಯಿಸಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಸೊಪ್ಪು ಬೇಯಿಸ್ಬೇಕಾದ್ರೆ 1 ಸ್ಪೂನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊಪ್ಪು ಬೆಂದಾದಮೇಲೆ ಸೊಪ್ಪನ್ನು ಮಾತ್ರ ಸೋಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೀರು ಮಾತ್ರ ಹಾಗೆ ಇರಬೇಕು, ಯಾಕೆಂದರೆ ಆ ನೀರಿಂದನೇ ನಾವು ಸೂಪನ್ನು ಮಾಡೋಕ್ಕಾಗೋದು. ಸೊಪ್ಪನ್ನು ಮಾತ್ರ ಸೋಸ್ಕೊಂಡು ಎತ್ತಿಟ್ಕೊಳ್ಳಿ. ನುಗ್ಗೆ ಸೊಪ್ಪಿಂದ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಮೊದಲನೇದಾಗಿ ಸೂಪನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಜೀರಿಗೆ ಮೆಣಸು ಹಾಗೂ 4 ಎಸಳು ಬೆಳ್ಳುಳ್ಳಿಯನ್ನು ಕುಟ್ಕೊಂಡು ದಪ್ಪದಾಗಿ ಕುಟ್ಕೊಂಡು ಆಗಲೇ ಇಟ್ಕೊಂಡಿದ್ವಲ್ಲ ನೀರು, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ನುಗ್ಗೆ ಸೊಪ್ಪಿನ ಸೂಪ್ ಕುಡಿಯೋದ್ರಿಂದ ಕೆಮ್ಮು ಕಫ ಎಲ್ಲದಕ್ಕೂ ಒಳ್ಳೆಯದು. ತುಂಬ ದಿನದಿಂದ ಕಫದ ಕೆಮ್ಮು ಇರೋದು ವಾಸಿ ಆಗುತ್ತೆ, ಹಾಗೂ ಜ್ವರ ಇದ್ದರೆ, ತುಂಬ ದಿನದಿಂದ ಜ್ವರ ಇದ್ದರೆ ಎಲ್ಲ ವಾಸಿ ಆಗುತ್ತೆ. ಬೇಯಿಸಿರೋ ಸೊಪ್ಪಿನ ನೀರನ್ನು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸನ್ನು ಸಣ್ಣದಾಗಿ ಅಥವಾ ದಪ್ಪದಾಗಿ ಕುಟ್ಕೊಂಡಿರೋ ಅಂಥದ್ದನ್ನ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಸೂಪ್ ರೆಡಿಯಾಗಿದೆ. ಈಗ ಅದನ್ನ ಒಂದು ಬೌಲಿಗೆ ನೀಟಾಗಿ ಸೋಸ್ಕೊಂಡು ಇಟ್ಕೊಂಡ್ರೆ ಸೂಪು ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಮೂಳೆಗಳಿಗೆ ಕ್ಯಾಲ್ಶಿಯಂ ಸಿಗುತ್ತೆ. ಮೂಳೆಗಳು ಗಟ್ಟಿಯಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟು ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಹುರುಳಿಕಾಳು, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಉದ್ದಿನಬೇಳೆ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮೆಣಸು, ಸ್ವಲ್ಪ ಹುಣಸೆಹಣ್ಣು, 10-15 ಬೆಳ್ಳುಳ್ಳಿ ಎಸಳುಗಳು. ಎಲ್ಲ ಕಾಳುಗಳನ್ನು ಒಂದೊಂದಾಗಿ ನೀಟಾಗಿ ಹುರ್ಕೋಬೇಕು. ಅವು ಕಂದು ಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಮೊದಲನೇದಾಗಿ ನಾವು ಹುರುಳಿಕಾಳನ್ನು ಹಾಕಿ ಹುರ್ಕೊತಾ ಇದ್ದೀವಿ. ನುಗ್ಗೆ ಸೊಪ್ಪನ್ನ ನಾವು ಡೈಲಿ ತಿನ್ನೋಕ್ಕಾಗಲ್ಲ, ಡೈಲಿ ಪಲ್ಯ ಸೂಪ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಆದರೆ ಚಟ್ನಿ ಪುಡಿ ಮಾಡ್ಕೊಂಡಿದ್ರೆ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ಸೊ ಈ ರೀತಿಯಾಗಿ ಚಟ್ನಿ ಪುಡಿಯನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಡೈಲಿನೂ ನಾವು ನುಗ್ಗೆ ಸೊಪ್ಪನ್ನ ತಿಂತೀವಿ ಅವಾಗ. ಎಲ್ಲ ಕಾಳುಗಳನ್ನು ಒಂದೊಂದಾಗೆ ನೀಟಾಗಿ ಹುರ್ಕೊತಾ ಇದ್ದೀವಿ. ಸ್ವಲ್ಪ ಅದು ಕಂದು ಬಣ್ಣ ಬ್ರೌನ್ ಬರೋವರೆಗೂ ಅಥವಾ ಕ್ರಿಸ್ಪಿ ಆಗೋವರೆಗೂ ಅದನ್ನ ಹುರ್ಕೋಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತಿದ್ದೀವಿ. ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೇ ಜೀರಿಗೆ ಮೆಣಸು, ಹುಣಸೆಹಣ್ಣು ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಎಲ್ಲನೂ ನೀಟಾಗಿ ಹುರ್ಕೊಂಡು
ಹುರ್ಕೊಂಡಿರೋಂಥ ಕಾಳುಗಳು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಗೂ ಎಲ್ಲನೂ ನೀಟಾಗಿ ರುಬ್ಕೋಬೇಕು. ಈಗ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟೇ ನುಗ್ಗೆ ಸೊಪ್ಪು. ಹಸಿ ನುಗ್ಗೆ ಸೊಪ್ಪನ್ನೇ ನೀಟಾಗಿ ನಾವು ಕ್ರಿಸ್ಪಿ ಆಗೋವರೆಗೂ, ಗರಿಗರಿ ಆಗೋವರೆಗೂ ಇದನ್ನ ಹುರ್ಕೋಬೇಕಾಗುತ್ತೆ. ಹಸಿ ಸೊಪ್ಪನ್ನೇ ಇಲ್ಲಿ ತಗೊಂಡಿದ್ದೀವಿ. ನೋಡಿ, ಸೀದೋಗ್ದಂಗೆ ಇದನ್ನ ಕ್ರಿಸ್ಪಿ ಆಗೋವರೆಗೂ, ಈ ರೀತಿ ಗರಿಗರಿ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಗರಿ ಆದಮೇಲೆ ಸೊಪ್ಪು ಹಾಗೂ ಹುರಿದಿರೋ ಕಾಳುಗಳನ್ನ ನೀಟಾಗಿ ರುಬ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೆಕ್ಸ್ಟು ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದೆರಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಅರ್ಧ ಹೋಳು ಕಾಯಿ ತುರಿ. ಮೊದಲನೇದಾಗಿ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು, ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ತಿದ್ದೀವಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆಯನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ನೋಡಿ, ಸೊಪ್ಪು ಜೊತೆ ಯಾವುದೇ ಕಾಳನ್ನು ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಕಡಲೆಬೇಳೆ ಹಾಕಿದ್ರೆ ಸೊಪ್ಪಿನ ಪಲ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಸಪ್ಪೆ ಇರೋದ್ರಿಂದ ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು. ಸೊ ಅದಕ್ಕೆ ನಾವು ಕಡಲೆಬೇಳೆಯನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ರಕ್ತಹೀನತೆಯನ್ನು ಇದು ನಿವಾರಣೆ ಮಾಡಿ ರಕ್ತ ಕೂಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದ್ರ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಂಡು, ನೆಕ್ಸ್ಟು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಸೊಪ್ಪನ್ನ ಬೇಯಿಸ್ಬೇಕಾದ್ರೇ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿರ್ತೀವಿ. ನೋಡ್ಕೊಂಡು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀವಿ. ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದೆರಡು ಸರಿ ಕೈ ಆಡಿಸ್ಕೊಳ್ಳಿ. ಕಾಯಿ ತುರಿ ಫ್ರೈ ಆದಮೇಲೆ ಈಗ ಬೇಯಿಸ್ಕೊಂಡಿರೋ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಎಲ್ಲ ಬೇಯಿಸ್ಬೇಕಾದ್ರೆ ಒಂದೊಂದು ಅಂಟ್ಕೊಂಡಿರುತ್ತೆ. ಅದನ್ನ ಹೀಗೆ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನಾವು ಒಗ್ಗರಣೆ ಮಾಡಿರ್ತೀವಲ್ಲ, ಆಗ ಸೊಪ್ಪು ಒಳಗೆಲ್ಲ ಅದು ಹಿಡಿಯುತ್ತೆ ನೀಟಾಗಿ. ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಮಾಡುತ್ತೆ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಜೊತೆ ಮಸಾಲೆ ಎಲ್ಲ ಹಿಡಿಯೋ ರೀತಿಯಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನುಗ್ಗೆ ಸೊಪ್ಪು ತುಂಬ ಹೆಲ್ದಿ. ಆದಷ್ಟು ನಾವು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೂ ಅವಾಗವಾಗ ಹುಷಾರು ತಪ್ಪೋದು ನಿಲ್ಲುತ್ತೆ. ಧನ್ಯವಾದಗಳು.